ಮರ್ಡರ್ ಮಾಡಲಾಗಿತ್ತು. ಆ ಮರ್ಡರ್ ಪ್ರಕರಣದ ಆರೋಪಿ ಎಲೆಕ್ಷನ್ ನಲ್ಲಿ ನಿಂತು ಗೆದ್ದಿದ್ದಾರೆ. ಹಾಗಾದ್ರೆ ಯಾರವರು? ಪತ್ರಕರ್ತೆ ಗೌರಿ ಲಂಕೇಶ್ ಹತ್ಯೆ ಆರೋಪಿ ಚುನಾವಣೆಯಲ್ಲಿ ಭಾರಿ ಗೆಲುವು. ಲಂಕೇಶ್ ಹತ್ಯೆ ಆರೋಪಿ ಶ್ರೀಕಾಂತ್ ಪಂಘಾರ್ಕರ್ಗೆ ಗೆಲುವು. ಮುಂಬೈನಲ್ಲಿ ಲೋಕಲ್ ಬಾಡಿ ಎಲೆಕ್ಷನ್ ನಲ್ಲಿ ಗೆಲುವು ಸಾಧಿಸಿದ್ದಾರೆ. ಪಂಘಾರ್ಕರ್ ಗೆಲುವು ಸಾಧಿಸಿರುವಂತಹದ್ದು ಮುಂಬೈ ಜಲ್ನಾ ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗಿ ನಿಂತುಕೊಂಡಿದ್ದು. 2017ರಲ್ಲಿ ಬೆಂಗಳೂರು ಲಂಕೇಶ್ ನಿವಾಸದಲ್ಲಿ ಹತ್ಯೆಯಾಗಿದ್ದ ಗೌರಿ ಲಂಕೇಶ್ ಹತ್ಯೆ ಪ್ರಕರಣದ ಆರೋಪಿಯಾಗಿದ್ದ ಪಂಘಾರ್ಕರ್ ಅವರು ಭಾರಿ ಗೆಲುವನ್ನು ಸಾಧಿಸಿದ್ದಾರೆ. ಪಂಘಾರ್ಕರ್ ಅವರಿಗೆ 2024ರಂದು ಕೋರ್ಟ್ ಜಾಮೀನು ಮಂಜೂರು ಮಾಡಿತ್ತು. ವಾರ್ಡ್ ಸಂಖ್ಯೆ 13ರ ಅಭ್ಯರ್ಥಿಯಾಗಿದ್ದ ಪಂಘಾರ್ಕರ್ ಗೆದ್ದ ಬೆನ್ನಲ್ಲೇ ನೃತ್ಯ ಮಾಡಿ ಹೊರಬಂದ ಪಂಘಾರ್ಕರ್ ಈ ಹಿಂದೆ 2024ರಲ್ಲಿ ಅವರಿಗೆ ಜಾಮೀನು ಸಿಕ್ಕಾಗ ಹೂವಿನ ಮಾಲೆ ಸರ ಹಾಕಿ ಅವ್ರನ್ನ ಸ್ವಾಗತ ಮಾಡಲಾಗಿತ್ತು. ಗೌರಿ ಲಂಕೇಶ್ ಹತ್ಯೆ 2017ರಲ್ಲಿ ಬೆಂಗಳೂರನ್ನೇ ನಡುಗಿಸಿದಂತಹ ಪ್ರಕರಣ. ದಿಟ್ಟ ಪತ್ರಕರ್ತೆ ಎಂದು ಖ್ಯಾತಿ ಪಡೆದಿದ್ದ ಗೌರಿ ಲಂಕೇಶ್ ಕಟ್ಟರ ಎಡಪಂಥೀಯ ಪತ್ರಕರ್ತೆ ಅಂತ ಸಾಕಷ್ಟು ಜನ ಆರೋಪ ಮಾಡ್ತಾರೆ. ಅವರನ್ನ ವ್ಯವಸ್ಥಿತವಾಗಿ ಕೊಲ್ಲಲಾಗಿತ್ತು. ಆಕೆಯ ಮನೆಗೆ ನುಗ್ಗಿ ಆಕೆಯನ್ನ ಹತ್ಯೆ ಮಾಡಲಾಗಿತ್ತು. ಈ ಹಿಂದೆ ಕಲಬುರಗಿಯನ್ನ ಕೊಂದಾಗಲು, ಪನ್ಸಾರೆಯನ್ನ ಕೊಂದಾಗಲು, ದಬೋಲ್ಕರ್ ಅವರನ್ನ ಕೊಂದಾಗಲು, ಹೇಮಂತ್ ಕರ್ಕರೆ ಎನ್ನುವಂತಹ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಯನ್ನ ಕೊಂದಾಗಲು ಸಾಕಷ್ಟು ಚರ್ಚೆಗಳು ಹೇಗಾಯಿತು, ಹಂಗೆ ಗೌರಿ ಲಂಕೇಶ್ ಅವರ ಹತ್ಯೆ ನಡೆದಾಗಲೂ ಕೂಡ ಸಾಕಷ್ಟು ಚರ್ಚೆಗಳಾಯಿತು. ಎಡಪಂಥೀಯ ಪತ್ರಕರ್ತರನ್ನ ಗುರಿಯಾಗಿಸಿಕೊಂಡು ಅವರನ್ನ ಹತ್ಯೆ ಮಾಡಲಾಗ್ತಾ ಇದೆ ಎನ್ನುವಂತಹ ಬಹಳಷ್ಟು ದೊಡ್ಡ ಮಟ್ಟಗಿನ ಆಕ್ರೋಶ ವ್ಯಕ್ತವಾಗಿತ್ತು. ಕಾರಣ ದಬೋಲ್ಕರ್, ಪನ್ಸಾರೆ, ಕಲಬುರ್ಗಿ, ಹೇಮಂತ್ ಕರ್ಕರೆ, ಹೀಗೆ ಸಾಕಷ್ಟು ಜನ ಬರ್ತಾರೆ. ಗೌರಿ ಲಂಕೇಶ್ ರವರನ್ನು ಕೂಡ ಅದೇ ದೃಷ್ಟಿಯಲ್ಲಿ ಕೊಲ್ಲಲಾಗಿತ್ತು ಎನ್ನುವಂತಹದ್ದು. ಇನ್ನು ಆ ಕೊಲೆ ಪ್ರಕರಣದ ಆರೋಪಿಯಾಗಿದ್ದ ಪಂಘಾರ್ಕರ್, ಪತ್ರಕರ್ತೆ ಗೌರಿ ಲಂಕೇಶ್ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿ ಶ್ರೀಕಾಂತ್ ಪಂಘಾರ್ಕರ್ ಮುಂಬೈ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಜಲ್ನಾ ಕ್ಷೇತ್ರದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತುಕೊಂಡಿದ್ರು. ಅವರೀಗ ಗೆಲುವು ಸಾಧಿಸಿದ್ದಾರೆ. ಫಲಿತಾಂಶ ಘೋಷಣೆಯಾದ ಕೂಡಲೇ ಬೆಂಬಲಿಗರೊಂದಿಗೆ ಸಂಭ್ರಮಾಚರಣೆಯನ್ನು ನಡೆಸಿದ್ದಾರೆ. 2017ರ ಸೆಪ್ಟೆಂಬರ್ 5ನೇ ತಾರೀಕು ಬೆಂಗಳೂರಿನ ಅವರ ಮನೆಯಲ್ಲಿ, ಅಂದ್ರೆ ಗೌರಿ ಲಂಕೇಶ್ ಅವರ ಮನೆಯಲ್ಲಿ ಹತ್ಯೆ ನಡೆದಿತ್ತು. ಪಂಘಾರ್ಕರ್ ಅವರನ್ನ ಪ್ರಕರಣದಲ್ಲಿ ಆರೋಪಿಯನ್ನಾಗಿಸಿ ಹೆಸರಿಸಲಾಯಿತು. ಸೆಪ್ಟೆಂಬರ್ 4, 2024ರಂದು ಕರ್ನಾಟಕ ಹೈಕೋರ್ಟ್, ಅಂದ್ರೆ ಸುಮಾರು 5.5 ವರ್ಷಗಳ ಕಾಲ ಜೈಲಲ್ಲೇ ಇದ್ರು ಇವರು. ಪಂಘಾರ್ಕರ್ ಜಲ್ನಾ ಮುನ್ಸಿಪಲ್ ಕಾರ್ಪೊರೇಷನ್ ಚುನಾವಣೆಯಲ್ಲಿ ವಾರ್ಡ್ ಸಂಖ್ಯೆ 13ರಲ್ಲಿ ನಿಂತುಕೊಂಡಿದ್ರು. ಅವರಿಗೆ ಆಗಲೇ ಒಂದು ಸ್ವಲ್ಪ ಪ್ರಚಾರವೂ ಸಿಕ್ಕಿತ್ತು. ಅವ್ರು ಯಾವಾಗ ಜಾಮೀನಿಂದ 2024ರಲ್ಲಿ ಬಿಡುಗಡೆ ಆದ್ರು ಆ ಸಂದರ್ಭದಲ್ಲಿ ಒಂದಷ್ಟು ಪ್ರಚಾರಗಳು ಸಿಕ್ಕಿತ್ತು. ಜಲ್ನಾ ಕ್ಷೇತ್ರದಿಂದಲೇ ಅವರು ಸ್ಪರ್ಧೆ ಮಾಡಿದ್ದಾರೆ. ಶ್ರೀಕಾಂತ್ ಪಂಘಾರ್ಕರ್ ಅವರು ನೃತ್ಯ ಮಾಡುತ್ತಾ ಮತ್ತು ಡ್ರಮ್ಸ್ ಬಾರಿಸುತ್ತಾ ಹೂಗಳನ್ನು ಎಸೆಯುವ ಮೂಲಕ ಸಂಭ್ರಮಿಸಿದ್ದು ಪಿಟಿಐ ಈ ವಿಡಿಯೋ ಹಂಚಿಕೊಂಡಿದೆ. ಏಕನಾಥ್ ಶಿಂಧೆ ನೇತೃತ್ವದ ಶಿವಸೇನೆಯ ವಾರ್ಡ್ನಲ್ಲಿ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿರಲಿಲ್ಲ. ಜನವರಿ 15ರಂದು ಜಲ್ನಾ ಮುನ್ಸಿಪಲ್ ಕಾರ್ಪೊರೇಷನ್ ಚುನಾವಣೆಗಳು ನಡೆದಿದ್ವು. ಇವತ್ತು ಫಲಿತಾಂಶ ಹೊರಬಿದ್ದಿದೆ. ಗೌರಿ ಲಂಕೇಶ್ ಹತ್ಯಾ ಪ್ರಕರಣದ ಪ್ರಮುಖ ಆರೋಪಿಯಾಗಿದ್ದ ಪಂಘಾರ್ಕರ್ ಕಾರ್ಪೊರೇಷನ್ ಚುನಾವಣೆಯಲ್ಲಿ ಗೆದ್ದು ಬೀಗಿದ್ದಾರೆ. ಸೊ ಒಂದಷ್ಟು ಜನ ಅವರ ಫೋಟೋದ ಹಿಂದೆ ಮುಂದೆ ಒಂದಷ್ಟು ಪರವಿರೋಧ ಚರ್ಚೆಗಳನ್ನು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಮಾಡುತ್ತಿದ್ದಾರೆ. ಓಪನ್ ಮೀಟಿಂಗ್ ನಲ್ಲೇ ಹಣಕ್ಕೆ ತಹಶೀಲ್ದಾರ್ ಒಬ್ಬ ಡಿಮ್ಯಾಂಡ್ ಇಟ್ನಂತೆ. ಹಣಕ್ಕೆ ಡಿಮ್ಯಾಂಡ್ ಮಾಡಿರುವ ಆಡಿಯೋ ವೈರಲ್ ಆಗಿದೆ. ಕಲಬುರಗಿಯ ಜೇವರ್ಗಿ ತಹಶೀಲ್ದಾರ್ ಮೆಲ್ಲಣ್ಣ ಯಲಗೋಡ ಎನ್ನುವಂತಹ ವ್ಯಕ್ತಿ ಅಧಿಕಾರಿ ಓಪನ್ ಮೀಟಿಂಗ್ ನಲ್ಲೇ ಹಣಕ್ಕೆ ತಹಶೀಲ್ದಾರ್ ಡಿಮ್ಯಾಂಡ್. ಓಪನ್ ಮೀಟಿಂಗ್, ನನಗೆ ಯಾವೊಂದು ಭಯ ಇಲ್ಲ ಅನ್ನೋ ತರ ಹಣಕ್ಕೆ ಡಿಮ್ಯಾಂಡ್ ಮಾಡಿರುವ ಆಡಿಯೋ ವೈರಲ್ ಆಗಿದೆ. ಕಲಬುರಗಿಯ ಜೇವರ್ಗಿ ತಹಶೀಲ್ದಾರ್ ಮಲ್ಲಣ್ಣ ಯಲಗೋಡ ಈ ಹಿಂದೆ ಸಾಕಷ್ಟು ಪ್ರಕರಣಗಳಾದಾಗ ಫ್ರೀಡಂ ಟಿವಿ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ರು. ಸಿಬ್ಬಂದಿ ಬಳಿ ಹಣಕ್ಕೆ ಬೇಡಿಕೆ ಇಟ್ಟು ಕಿರುಕುಳ ನೀಡಿದ ಆರೋಪ. ನನ್ನ ಹೆಸರಿನಲ್ಲಿ ನೀವು ಹಣ ಮಾಡ್ತೀರಿ, ಹಾಗಾಗಿ ನನಗೂ ಹಣ ನೀಡಿ ಎಂದು ತಹಶೀಲ್ದಾರ್ ಮಲ್ಲಣ್ಣ ಸಿಬ್ಬಂದಿಗೆ ಆವಾಜ್. ತಹಶೀಲ್ದಾರ್ ಕಿರುಕುಳಕ್ಕೆ ಬೇಸತ್ತು ಆರ್ಐ ಜವಾಬ್ದಾರಿಯೇ ಬೇಡ, ನನ್ನನ್ನು ಕಚೇರಿ ಕೆಲಸಕ್ಕೆ ಹಾಕಿ ನನಗೆ ಹಣ ನೀಡಲು ಆಗಲ್ಲ ಎಂದ ಸಿಬ್ಬಂದಿ. ಸರ್ಕಾರಿ ಜಯಂತಿಗಳು, ಶಾಸಕರು ಹೇಳುವ ಕೆಲಸಗಳಲ್ಲೆಲ್ಲ ನಾವು ಹಣ ಕೊಡಬೇಕು, ನಾವು ದುಡ್ಡನ್ನು ಎಲ್ಲಿಂದ ಕೊಡೋದು ಎಂದು ತಹಶೀಲ್ದಾರ್ ಮಲ್ಲಣ್ಣಗೆ ಸಿಬ್ಬಂದಿ ಪ್ರಶ್ನೆ. ಎಲ್ಲ ಇಲಾಖೆಯವರು ಹಣ ಕೊಡ್ತಾರೆ, ನೀವು ಕೊಡಿ ಎಂದ ಮಲ್ಲಣ್ಣ ಹೇಳಿದ್ದಾರೆ. ಇಲ್ಲವಾದ್ರೆ ನಿಮ್ಮ ವಿರುದ್ಧ ತನಿಖೆಗೆ ಆದೇಶಿಸುವೆ ಎಂದು ಬೆದರಿಕೆ ಹಾಕುತ್ತಾರಂತೆ. ತಹಶೀಲ್ದಾರ್ ಮಲ್ಲಣ್ಣ ಸಿಬ್ಬಂದಿ ಆರೋಪಕ್ಕೆ ಯಲಗೋಡು ಪ್ರತಿಕ್ರಿಯೆ.
6 ತಿಂಗಳ ಹಿಂದೆ ಕನ್ನಡ ಭವನದಲ್ಲಿ ನಡೆದಿದ್ದ ಕಾರ್ಯಕ್ರಮ ಅಸ್ತವ್ಯಸ್ತವಾಗಿತ್ತು. ಈ ಬಗ್ಗೆ ನಾನು ಸಿಬ್ಬಂದಿಯ ಜೊತೆ ಸಭೆಯಲ್ಲಿ ಚರ್ಚಿಸಿದ್ದೇವೆ ಹೊರತು ಬೇರಿನ್ಯಾವ ಚರ್ಚೆಯೂ ಮಾಡಲಿಲ್ಲ. ಯಾವ ಸಿಬ್ಬಂದಿ ಬಳಿಯೂ ಹಣಕ್ಕೆ ಡಿಮ್ಯಾಂಡ್ ಮಾಡಿಲ್ಲ. ಓಪನ್ ಮೀಟಿಂಗ್ ನಲ್ಲಿ ಹಣಕ್ಕೆ ತಹಶೀಲ್ದಾರ್ ಡಿಮ್ಯಾಂಡ್ ಮಾಡಿದ್ದಾರೆ ಅಂತ ಹೇಳಿ ಒಂದು ಆಡಿಯೋ ವೈರಲ್ ಆಗಿತ್ತು. ಸಿಬ್ಬಂದಿಗೆ ತಹಶೀಲ್ದಾರ್ ಹೇಳ್ತಾರಂತೆ, ಎಲ್ಲರೂ ದುಡ್ಡು ಕೊಡ್ತಾರೆ, ನೀವು ಕೊಡಬೇಕು ಅಂತ. ಜೇವರ್ಗಿಯ ತಹಶೀಲ್ದಾರ್ ಯಲ್ಲಣ್ಣ ಮಲ್ಲಣ್ಣ ಯಲಗೋಡ ಅನ್ನುವಂಥ ತಹಶೀಲ್ದಾರ್ ಸಿಬ್ಬಂದಿ ಬಳಿ ಹಣಕ್ಕೆ ಬೇಡಿಕೆ ಇಡ್ತಾರೆ. ನಾಚಿಕೆ, ಮಾನ, ಮರುವಾದೆ ಯಾವ್ದಾದ್ರು ಸ್ವಲ್ಪನಾದ್ರೂ ಇದೆಯಾ? ಪಾತ್ರ ತಗೊಂಡು ಭಿಕ್ಷೆ ಬೇಡಿಬೇಕಾದ್ರೆ ಜೇವರ್ಗಿ ಬೀದಿ ಬೀದಿಗಳಲ್ಲಿ ಕಾಲೋನಿಗಳಲ್ಲಿ ಹೋಗಿ ಭಿಕ್ಷೆ ಬೇಡಕಡೆ ನಿಮ್ಗೆ ದುಡ್ಡು ಬೇಕು ಅಂತ. ಒಂದು ವೇಳೆ ಈ ಆರೋಪ ಸತ್ಯವಾಗಿದ್ರೆ, ಜೇವರ್ಗಿ ವಿರುದ್ಧ ಕೇಳಿ ಬರುತ್ತಿರುವ ಸಿಬ್ಬಂದಿಗಳು ಮಾಡುತ್ತಿರುವ ಆರೋಪ ಒಂದು ವೇಳೆ ಸತ್ಯವೇ ಆಗಿದ್ದರೆ, ಜೇವರ್ಗಿಯ ತಹಶೀಲ್ದಾರ್ ಜೇವರ್ಗಿಯ ಕಾಲೋನಿಲಿ ಹೋಗಿ ಭಿಕ್ಷೆ ಬೇಡ್ಕೊಳ್ಳಿ. ಸಿಬ್ಬಂದಿಗಳ ಜೊತೆ ಕೈ ಚಾಚ್ಕೊಂಡು ದುಡ್ಡು ಮಾಡೋ ಏನ್ ಕರ್ಮನಯ್ಯ ನಿಮ್ದು? ಸರ್ಕಾರಿ ಹುದ್ದೆ, ಜನರ ತೆರಿಗೆ ಹಣದಲ್ಲಿ ನಿಮಗೆ ಸಂಬಳ ಕೊಡ್ತಾರೆ. ತಹಶೀಲ್ದಾರ್ ಮನೆಗಳಿಗೆ ಸ್ವಲ್ಪ ಮೂಲಭೂತ ಸೌಕರ್ಯವನ್ನು ಕೂಡ ಸರ್ಕಾರನೇ ತನ್ನ ಅನುದಾನದಲ್ಲೇ ಮಾಡಿಕೊಡುತ್ತೆ. ಜನರ ದುಡ್ಡಲ್ಲಿ ನಿಮ್ಗೆ ಸಂಬಳ ತಗತ್ತೀರಿ. ನಿಮ್ಮೆಲ್ಲ ತೀಟೆ ತೆವಲುಗಳನ್ನು ಕೂಡ ಸರ್ಕಾರಿ ಸಂಬಳದಲ್ಲೇ ಮುಗಿಸ್ಬೇಕು. ಸಿಬ್ಬಂದಿಗಳು ಮುಂದೆ ಕೈ ಚಾಚಬಾರ್ದು. ಸಿಬ್ಬಂದಿಗಳು ಈ ತರಹದ ಆರೋಪ ಮಾಡಿದಾಗ ಜೇವರ್ಗೆ ತಹಶೀಲ್ದಾರ್ ಹೇಳ್ತಾರಂತೆ, ನಾನು ಹಂಗ್ ಕೇಳಿಲ್ಲ, ನೀವ್ ಹಂಗ್ ಕೇಳಿದೀರಾ ಅನ್ನೋ ಆಡಿಯೋ ವೈರಲ್ ಆಗಿದೆಯಲ್ಲ ಅಣ್ಣ. ಇಲ್ಲ, ನಾನು ಕೇಳಿಲ್ಲ. ಅದನ್ನ ಅವರು ಸುತಾರಾಮ್ ಒಪ್ಪಿಕೊಳ್ಳೋ ತೀರ್ಮಾನದಲ್ಲಿ ಇಲ್ಲ. ಸಿಬ್ಬಂದಿ ಬಳಿ ಹಣಕ್ಕೆ ಬೇಡಿಕೆ ಇಟ್ಟು ಕಿರುಕುಳ ನೀಡಿದ ಆರೋಪ ನನ್ನ ಹೆಸರಿನಲ್ಲಿ ನೀವು ಹಣ ಮಾಡ್ತೀರಿ, ಹಾಗಾಗಿ ನನಗೂ ಹಣ ನೀಡಿ ಎಂದು ತಹಶೀಲ್ದಾರ್ ಮಲ್ಲಣ್ಣ ಸಿಬ್ಬಂದಿಗೆ ಆವಾಜು. ತಹಶೀಲ್ದಾರ್ ಕಿರುಕುಳಕ್ಕೆ ಬೇಸತ್ತು, ಆರ್ಐ ಜವಾಬ್ದಾರಿಯೇ ಬೇಡ, ನನ್ನನ್ನು ಕಚೇರಿ ಕೆಲಸಕ್ಕೆ ಹಾಕಿ ನನಗೆ ಹಣ ನೀಡಲು ಆಗಲ್ಲ ಎಂದ ಸಿಬ್ಬಂದಿ, ಸರ್ಕಾರಿ ಜಯಂತಿಗಳು ಶಾಸಕರು ಹೇಳುವ ಕೆಲಸಗಳಿಗೆಲ್ಲ ನಾವು ಹಣ ಕೊಡಬೇಕು, ನಾವು ದುಡ್ಡನ್ನು ಎಲ್ಲಿಂದ ಕೊಡೋದು ಎಂದು ತಹಶೀಲ್ದಾರ್ ಮಲ್ಲಣ್ಣಗೆ ಸಿಬ್ಬಂದಿ ಪ್ರಶ್ನೆ. ಎಲ್ಲ ಇಲಾಖೆಯವರು ಹಣ ಕೊಡ್ತಾರೆ, ನೀವು ಕೊಡಿ ಎಂದ ಮಲ್ಲಣ್ಣ. ಈ ದುಡ್ಡು ಕೊಟ್ಟು ಕೆಲವರು ಟ್ರಾನ್ಸ್ಫರ್ ತಗೋತಾರೆ. ಹಂಗ ಬಂದಿರೋ ಅಧಿಕಾರಿಗಳದ್ದು ಹೆಚ್ಚು ಈ ಕರ್ಮ. ದುಡ್ಡು ಕೊಟ್ಟು ವರ್ಗಾವಣೆಯಾದ ಅಧಿಕಾರಿಗಳ ಪೈಕಿ ಅನೇಕರು ತನ್ನ ಕೆಳಗಿರುವ ಉದ್ಯೋಗಿಗಳ ಜೊತೆ ಲಂಚ ತಗತ್ತಾರೆ. ಈ ಜೇವರ್ಗಿಯ ತಹಶೀಲ್ದಾರ್ ಅವರದ್ದು ಅದೇ ಕಥೆನಾ? ವಿ ಡೋಂಟ್ ನೋ. ನಿಮ್ಮ ಸಿಬ್ಬಂದಿಗಳು ಈ ತರಹದ ಆರೋಪ ಮಾಡ್ತಿದ್ದಾರೆ. ಒಂದು ವೇಳೆ ಇದು ಸತ್ಯ ಆದ್ರೆ ನೀವು ಬದಲಾಗಬೇಕು, ನಿಮ್ಮ ವ್ಯಕ್ತಿತ್ವ ಬದಲಾಗಬೇಕು. ಬದಲಾಗದಿದ್ರೆ ನಾಳೆ ದಿನ ಜನ ಕ್ಯಾಕ್ರಿಸ್ ಮುಖಿ ಕೂಗಿತಾರೆ. ಇಲ್ಲವಾದ್ರೆ ನಿಮ್ಮ ವಿರುದ್ಧ ತನಿಖೆಗೆ ಆದೇಶ ಹೊರಡಿಸ್ತೀನಿ ಅಂತ ಹೇಳ್ತಾರಂತೆ. ಅಧಿಕಾರ ದುರುಪಯೋಗ ಅಲ್ವಾ ಇದು? ಅಧಿಕಾರ ದುರುಪಯೋಗ ಅಲ್ವಾ? ತಹಶೀಲ್ದಾರ್ ಮಲ್ಲಣ್ಣ ಸಿಬ್ಬಂದಿ ಆರೋಪಕ್ಕೆ ಯಲಗೋಡು ಈಗ ಪ್ರತಿಕ್ರಿಯೆ ಕೊಟ್ಟಿರೋದು. ಯಲಗೋಡೋ ಯಲಬೋರ್ಡೋ, 6 ತಿಂಗಳ ಹಿಂದೆ ಕನ್ನಡ ಭವನದಲ್ಲಿ ನಡೆದಿದ್ದ ಕಾರ್ಯಕ್ರಮ ಅಸ್ತವ್ಯಸ್ತವಾಗಿತ್ತು, ಇದು ಯಲಗೋಡು ಹೇಳೋದಂತೆ. ಈ ಬಗ್ಗೆ ನಾನು ಸಿಬ್ಬಂದಿಯ ಜೊತೆ ಸಭೆಯಲ್ಲಿ ಚರ್ಚಿಸಿದ್ದೇನೆಯೇ ಹೊರತು ಇನ್ಯಾವ ವಿಚಾರವೂ ಚರ್ಚೆ ಮಾಡಿಲ್ಲ, ಯಾವ ಸಿಬ್ಬಂದಿ ಬಳಿಯೂ ಹಣಕ್ಕೆ ಡಿಮ್ಯಾಂಡ್ ಮಾಡಲಿಲ್ಲ ಅಂತೇಳಿ ಜೇವರ್ಗಿಯ ತಹಶೀಲ್ದಾರ್ ಸಿಬ್ಬಂದಿ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ. ಕರ್ನಾಟಕದ ಆಸ್ತಿ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ಸ್ಥಳಗಳಿಗೆ ವಾನರ ಸೈನ್ಯ ಎಂಟ್ರಿ ಕೊಡ್ತಾ ಇದೆಯಂತೆ. ವಾನರ ಅನ್ನುವಾಗ ಕನ್ಫ್ಯೂಸ್ ಬೇಡ, ನಮ್ಮ ಭಾಷೆಯಲ್ಲಿ ಮಂಗಗಳು ಎಂಟ್ರಿ ಕೊಡ್ತಿದ್ದಾವೆ. ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ಸ್ಥಳಗಳಿಗೆ ವಾನರ ಸೈನ್ಯ ಎಂಟ್ರಿ. ಲಕ್ಕುಂಡಿಗೆ ಗ್ರಾಮದಲ್ಲಿ ಈಗಾಗಲೇ ಉತ್ಖನನ ಶುರು ಮಾಡೋದಕ್ಕೆ ಯೋಚನೆ ಮಾಡಲಾಗಿದೆ. ಉತ್ಖನನ ಸ್ಥಳದಲ್ಲಿ ವಾನರ ಸೈನ್ಯ ಪ್ರತ್ಯಕ್ಷಗೊಂಡಿದೆ. ಅಂದ್ರೆ ಅಲ್ಲಲ್ಲಿ ಮಂಗಗಳು ಕಾಣಿಸ್ಕೊತಾ ಇದೆ. ಮಂಗಗಳ ಹಿಂಡೆ ಪ್ರತ್ಯಕ್ಷಗೊಂಡ ಬೆನ್ನಲ್ಲೇ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರ ನಡೆಯುತ್ತಿದೆ. ರಾಜರ ಕಾಲದ ವಸ್ತುಗಳು, ಶಾಸನಗಳು, ರಾಜರು ಬಳಕೆ ಮಾಡ್ತಿದ್ದಂತಹ ಎಲ್ಲ ತರಹದ ವಸ್ತುಗಳು ಎಲ್ಲವೂ ಪತ್ತೆಯಾಗುವ ಸಾಧ್ಯತೆಗಳಿದ್ದಾವೆ. ಈ ಲಕ್ಕುಂಡಿ ಒಂದು ಕಾಲದಲ್ಲಿ ಅದೇನಾಗಿತ್ತೋ ಏನೋ, ಅಲ್ಲಲ್ಲಿ ದುಡ್ಡುಗಳು ಸಿಗ್ತಿದ್ದಾವೆ, ಅಲ್ಲಲ್ಲಿ ನಾಣ್ಯಗಳು ಸಿಗ್ತಿದ್ದಾವೆ, ಚಿನ್ನ, ನಾಣ್ಯಗಳು ಪತ್ತೆಯಾಗ್ತಾ ಇದೆ ಲಕ್ಕುಂಡಿಯಲ್ಲಿ. ಒಂದು ಪ್ರದೇಶದಲ್ಲಿ ಪತ್ತೆಯಾದ ನಂತರ ಸರ್ಕಾರ ಎಚ್ಚೆತ್ತುಕೊಂಡು ಈಗ ಈ ತರಹದೊಂದು ನಿರ್ಧಾರಕ್ಕೆ ಕೈ ಹಾಕಿದೆ. ಇನ್ನು ಲಕ್ಕುಂಡಿಯಲ್ಲಿ ನಿಧಿ ಸಿಗಬಹುದಾದ ಜಾಗಗಳಿಗೆ ವಾನರ ಸೈನ್ಯ ಬರ್ತಾ ಇದೆಯಾ ಎನ್ನುವಂಥ ಸಂಶಯಗಳು ಮೂಡ್ತಾ ಇದೆ. ವಾನರ ಸೈನ್ಯ ಮಂಗಗಳು ಬಂದು ಅಲ್ಲೇ ಕೂತ್ಕೊತಾ ಇದೆ ಆ ಜಾಗಗಳಲ್ಲಿ. ಇನ್ನು ಆ ಜಾಗವನ್ನು ಅಗೆದ್ರೆ ಏನಾದ್ರೂ ಸಿಗುತ್ತಾ ಅನ್ನುವಂಥ ಯೋಚನೆಗೆ ಬಿದ್ದಿದ್ದಾರೆ. ಲಕ್ಕುಂಡಿಯಲ್ಲಿ ಮಂಗಗಳು ಪತ್ತೆಯಾದ ಬೆನ್ನಲ್ಲೇ ಸ್ಥಳೀಯ ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರ, ಹೋಮ ಹವನಗಳು ನಡೀತಾ ಇದೆ.
ಈ ಲಕ್ಕುಂಡಿ ಈಗಾಗಲೇ ನಿಧಿ ಸಿಗುವಂತಹ ಪ್ರದೇಶ ಅಂತ ಹೇಳಿ ಚರ್ಚೆಗೆ ಕಾರಣವಾಗಿರುವ ಭಾಗ. ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಸರ್ಕಾರದ ಒಂದು ಭಾಗವೇ ಅಲ್ಲಿ ಎಂಟ್ರಿ ಕೊಟ್ಟಿದೆ. ಈಗಾಗಲೇ ಲಕ್ಕುಂಡಿಯಲ್ಲಿ ಸಿಗಬಹುದಾದ ಸ್ಥಳಗಳಲ್ಲಿ ಉತ್ಖನನ ಶುರು ಮಾಡಿ ಅಲ್ಲೊಂದಷ್ಟು ನಗನಾಣ್ಯಗಳು ಕೂಡ ಸಿಕ್ಕಿದಾವೆ. ಒಟ್ಟು 50 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳು ಸಿಕ್ಕಿದೆ ಎನ್ನುವಂತಹ ಊಹಾಪೋಹ ಒಂದು ಸ್ವಲ್ಪ ಸುದ್ದಿಗಳು ಹರಿದಾಡ್ತಾ ಇದೆ. ಅದು ಎಷ್ಟರ ಮಟ್ಟಿಗೆ ನಿಜ, ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಆರ್ಕಲಾಜಿ ಪುರಾತತ್ವ ಇಲಾಖೆ ವರದಿಯನ್ನ ಕೊಡಬೇಕು. ಅದು ಕೊಟ್ಟ ನಂತರ ಇದು ಎಷ್ಟು ಮೌಲ್ಯದ ಚಿನ್ನಾಭರಣ ಅಲ್ಲಿ ಪತ್ತೆಯಾಗಿತ್ತು ಅನ್ನೋದು ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಇನ್ನು ನಾವಾಗದ್ರೂ ಚಿನ್ನ ಸಿಗುತ್ತೆ ಅಂತ ಹೇಳಿ ಒಂದಷ್ಟು ಜನ ಅಗಿಯೋದಕ್ಕೆ ಪ್ರಾರಂಭ ಮಾಡಿದಾರಂತೆ. ಯಾರ ಮನೆ ಹಿತ್ಲು ಭಾಗ ಅನ್ನೋದು ನೋಡ್ತಿಲ್ವಂತ ಅಲ್ಲಿ ಜನ. ಇದಕ್ಕೊಬ್ಬ ಯಜಮಾನ ಇದ್ದಾನೆ, ಇದಕ್ಕೊಬ್ಬ ಓನರ್ ಇದ್ದಾನೆ, ಇದು ಆತನದ್ದು ಹಿತ್ಲು ಭಾಗ ಅಂತನೂ ನೋಡ್ದಲೇ ಮನೆ ಮೂಲೆಯಲ್ಲಿ ಗುದ್ಲಿ ಪಿಕ್ಕಾಸಿನ ತಗೊಂಡೋಗಿ ಅಗ್ದಿರೋ ವರದಿಗಳು ಕೂಡ ಆಗಿವೆ. ನಾವಾಗದ್ರೆ ಸಿಗ್ತಾ ಇಲ್ಲ, ಪುರಾತತ್ವ ಇಲಾಖೆಯವರು ಮಾರ್ಕ್ ಮಾಡಿ ಆಗಿಯೋ ಜಾಗದಲ್ಲಿ ಸಿಗ್ತಾ ಇದೆ. ಅಲ್ರಿ, ಅವರಲ್ಲಿ ಏನೋ ಒಂದು ಆಧುನಿಕ ತಂತ್ರಜ್ಞಾನಗಳು ಅಥವಾ ಉಪಕರಣಗಳಿದಾವೆ, ಅದನ್ನ ಚೆಕ್ ಮಾಡ್ಕೊಂಡೆ ಅವ್ರು ಅಗಿಯೋದು. ನಾನು ನೀವು ಅಗಿಯೋ ಜಾಗದಲ್ಲೆಲ್ಲ ನಿಧಿಗಳು ಸಿಗಬೇಕು ಅಂತೇನು ಇದೆಯಾ? ನಿಧಿ ಅಕ್ರಮವಾಗಿ ಹುಡುಕುವುದು ಅಕ್ಷಮ್ಯ ಅಪರಾಧ. ನಿಧಿ ನಿಮ್ಮ ಭೂಮಿನೇ ಆಗಿರ್ಲಿ, ಸರ್ಕಾರದ ಭೂಮಿನೇ ಆಗಿರ್ಲಿ, 3 ಅಡಿಯ ಕೆಳಗಿರ್ತಕ್ಕಂತಹ ಎಲ್ಲಾ ವಸ್ತುಗಳು ಸರ್ಕಾರದ ಭಾಗ ಆಗುತ್ತೆ, ಸರ್ಕಾರದ ಪಾಲಾಗುತ್ತೆ. ಅಲ್ಲಿ ಬಂಡೆಕಲ್ಲೇ ಸಿಗಲಿ ಸರ್ಕಾರಕ್ಕೆ. ನಿಧಿಗಳು, ಹಳೆಯ ಕಾಲದ ರಾಜರುಗಳು ಬಳಸಿದ ವಸ್ತುಗಳು, ಪ್ರಾಚೀನ ವಸ್ತುಗಳು, ಹಳೆಯ ನಾಣ್ಯಗಳು ಎಲ್ಲವೂ ಕೂಡ ಸರ್ಕಾರದ ಭಾಗ ಆಗುತ್ತೆ, ಸರ್ಕಾರದ ಪಾಲಾಗುತ್ತೆ. ಯಾರು ಕೂಡ ಅಗಿಯುವಂತಹ ಪ್ರಯತ್ನಗಳನ್ನ ಮಾಡಬೇಡಿ. ಅದು ಕಾನೂನು ಬಾಹಿರವಾದಂತಹ ಕೆಲಸ. ಅದು ಒಂದು ವೇಳೆ ಆ ತರಹದ್ದೇನಾದರೂ ಸಿಕ್ಕಿದ್ದಲ್ಲಿ ಸಂಬಂಧಪಟ್ಟಂತ ಇಲಾಖೆಗೆ ನಿಮಗೆ ಕಾನೂನಿನ ವಿವರಗಳೇ ಇಲ್ದಲೇ ಇದ್ರೆ ಜಿಲ್ಲಾಡಳಿತಕ್ಕೆ ಹೋಗಿ, ಜಿಲ್ಲಾಧಿಕಾರಿಗೆ ಹೋಗಿ ಅದನ್ನ ತಿಳಿಸಬಹುದು, ಪೊಲೀಸರಿಗೆ ಮಾಹಿತಿಯನ್ನು ಕೊಡಬಹುದು. ನಂಬಿಕಸ್ಥ ಸರ್ಕಾರದ ಇಲಾಖೆಯ ಗಮನಕ್ಕೆ ತರೋ ಪ್ರಯತ್ನಗಳನ್ನು ಮಾಡಬೇಕು. ಒಟ್ಟಾರೆ ಈಗ ಲಕ್ಕುಂಡಿ ಮತ್ತೆ ಸುದ್ದಿ ಆಗಿದೆ. ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ಸ್ಥಳಗಳಿಗೆ ವಾನರ ಸೈನ್ಯ ಎಂಟ್ರಿ ಕೊಡ್ತಾ ಇದೆ. ಲಕ್ಕುಂಡಿಗೆ ಈಗಾಗಲೇ ಉತ್ಖನನ ಶುರು ಮಾಡೋದಕ್ಕೆ ಯೋಚನೆಗಳು ಕೂಡ ಆಗಿರುವಂತಹದ್ದು. ಉತ್ಖನನ ಸ್ಥಳದಲ್ಲಿ ವಾನರ ಸೈನ್ಯ ಪ್ರತ್ಯಕ್ಷಗೊಂಡಿದೆ. ಮಂಗಗಳ ಹಿಂಡೆ ಪ್ರತ್ಯಕ್ಷಗೊಂಡ ಬೆನ್ನಲ್ಲೇ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಭಾರಿ ಪೂಜೆ ಪುನಸ್ಕಾರ ನಡೆದಿದೆ. ರಾಜರ ಕಾಲದ ವಸ್ತುಗಳು, ಶಾಸನಗಳು, ಆಭರಣ ಪತ್ತೆಯಾಗುವ ಸಾಧ್ಯತೆಗಳಿದೆ. ಇನ್ನು ಮಂಗಗಳು ಕೂರುತ್ತಿರುವ ಜಾಗದಲ್ಲೇ ಈ ಹಿಂದೆ ನಿಧಿ ಪತ್ತೆಯಾಗಿತ್ತು. ಹಾಗಾಗಿ ವಾನರ ಸೈನ್ಯ ಕೂತ ಜಾಗದಲ್ಲೇ ಅಗಿಯೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ ಎನ್ನುವಂಥ ವಿಚಾರವೂ ಕೂಡ ಬಹಳಷ್ಟು ಚರ್ಚೆಯಾಗ್ತಾ ಇದೆ. ಇನ್ನು ಜಿಬಿಎ ಚುನಾವಣೆಯಲ್ಲಿ ಮುರಿದು ಬೀಳುತ್ತಾ ದಳ ಮತ್ತು ಕಮಲದ ಮೈತ್ರಿ. ಜೆಡಿಎಸ್ ಯುವ ಮುಖಂಡ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದೇನು? ಜೂನ್ ಒಳಗೆ ಜಿಬಿಎ ಎಲೆಕ್ಷನ್ ಮಾಡಬೇಕೆಂದು ಸುಪ್ರೀಂ ಕೋರ್ಟ್ ಒಂದು ಕಡೆ ಆದೇಶ ಕೊಟ್ಟಿದೆಯಲ್ಲ. ಇನ್ನು ಈಗಾಗಲೇ ಬಿಜೆಪಿ ಜೆಡಿಎಸ್ ಮೈತ್ರಿ, ಜಿಬಿಎ ಎಲೆಕ್ಷನ್ ನಲ್ಲಿ ಮೈತ್ರಿ ಇರೋದಿಲ್ವಾ? ಜೂನ್ ಒಳಗೆ ಜಿಬಿಎ ಎಲೆಕ್ಷನ್ ಮಾಡಬೇಕೆಂದು ಸುಪ್ರೀಂ ಕೋರ್ಟ್ ಆದೇಶ. ಈ ಬೆನ್ನಲ್ಲೇ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ವಿಚಾರವಾಗಿ ಪ್ರಶ್ನೆಗಳೆದ್ದಿದ್ದಾವೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಾಗಿಯೇ ಸ್ಪರ್ಧೆ ಮಾಡುತ್ತಾ, ಪ್ರತ್ಯೇಕವಾಗಿ ಜೆಡಿಎಸ್ ಹೋರಾಟ ಮಾಡುತ್ತಾ ಎಂಬ ವಿಚಾರಕ್ಕೆ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ರಿಯಾಕ್ಟ್ ಮಾಡಿದ್ದಾರೆ. ಲೋಕಲ್ ಬಾಡಿ ಎಲೆಕ್ಷನ್ ನಲ್ಲಿ ಒಟ್ಟಾಗಿ ಅಥವಾ ಪ್ರತ್ಯೇಕವಾಗಿ ಹೋಗಬೇಕಾ? ಈ ಎಲ್ಲ ನಿರ್ಣಯ ದೆಹಲಿಯಲ್ಲಿ ಆಗುತ್ತದೆ. ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಇನ್ನೂ ಅನೇಕ ನಾಯಕರನ್ನೊಳಗೊಂಡ ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ, ಎಚ್ ಡಿ ದೇವೇಗೌಡ ಹಾಗೂ ಎಚ್ ಡಿ ಕುಮಾರಸ್ವಾಮಿ ನಿರ್ಧಾರ ಮಾಡಲಿದ್ದಾರೆ. ಇದರ ಸಾಧಕ ಬಾಧಕಗಳನ್ನು ದೆಹಲಿಯಲ್ಲಿ ಚರ್ಚೆ ಮಾಡಿ ತೀರ್ಮಾನಿಸುತ್ತಾರೆ. ಈ ಹಿಂದೆ ಜೆಡಿಎಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಬೆಂಗಳೂರಿನ ಜೆಡಿಎಸ್ ಅಧಿಕೃತ ಕಚೇರಿಯಲ್ಲಿ ಒಂದು ತೀರ್ಮಾನ ಮಾಡ್ತಾರೆ. ಏನು? ಎಂಪಿ ಎಲೆಕ್ಷನ್ ನಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಯನ್ನ ಸಮರ್ಥನೆ ಮಾಡಿಕೊಂಡೇ ಲೋಕಲ್ ಬಾಡಿ ಎಲೆಕ್ಷನ್ ನಲ್ಲಿ ನಾವು ಯಾವ ಮೈತ್ರಿಯ ನಿರ್ಧಾರವನ್ನು ಮಾಡಿಕೊಂಡಿಲ್ಲ. ಅದಕ್ಕೆ ಕಾರಣ
ಅದಾದ ನಂತರ ವ್ಯಾಖ್ಯಾನಿಸಲ್ಪಟ್ಟ ಒಂದಷ್ಟು ಕಾರಣಗಳಿದ್ದಾವೆ. ಉದಾಹರಣೆಗೆ, ಹಳೆಯ ಮೈಸೂರು ಭಾಗ JDS ಪ್ರಾಬಲ್ಯ ಇರತಕ್ಕಂತಹ ಪ್ರದೇಶ ಅಂತ ಇಟ್ಕೊಳ್ಳಿ. ಅಲ್ಲಿ JDSನ ಎಂಥವನನ್ನೇ ನಿಲ್ಲಿಸಿದ್ರು ಗೆಲ್ತಾನೆ ಅನ್ನೋ ವಿಶ್ವಾಸ ಇರುವಂತಹ ಕ್ಷೇತ್ರ ಅಥವಾ ಆ ಪ್ರದೇಶ ಅಥವಾ ಆ ವಾರ್ಡು ಅನ್ಕೊಳ್ಳಿ. ಮೈತ್ರಿ ಮಾಡಿಕೊಂಡು ಸಾಂಪ್ರದಾಯಿಕವಾಗಿ JDS ಗೆದ್ಕೊಂಡೇ ಬರ್ತಿದ್ದ ಪ್ರದೇಶಕ್ಕೆ ಪುಕ್ಸಟಿಯಾಗಿ ಬಿಜೆಪಿಯವ್ರನ್ನ ಯಾಕೆ ಎಂಟ್ರಿ ಕೊಡ್ತಾರೆ? JDSನವರು ಕೊಡಲ್ಲ. ಬೀಜ ಹಾಕಿ ಅದಕ್ಕೆ ನೀರು ಹಾಕಿ ಕೃಷಿ ಮಾಡಿ ಫಲವತ್ತಾದಂತಹ ಕೃಷಿ ಬಂದ ನಂತರ ಯಾರೋ ಬಂದು ಹೊತ್ಕೊಂಡು ಹೋಗ್ತಾರೆ ಅನ್ನೋದಾದ್ರೆ ಆ ವಾರ್ಡನ್ನ ಅದನ್ನ ಒಪ್ಪಿಕೊಳ್ಳುವುದಿಲ್ಲ. ಇದೊಂದು ರಾಜಕೀಯ ಸ್ಟ್ರಾಟಜಿ. ಇನ್ನು ಬಿಜೆಪಿ ಭದ್ರಕೋಟೆ ಅಂತ ಕರೆಸಿಕೊಳ್ಳುವ ಮೈಸೂರಿನ ಯಾವುದಾದ್ರೂ ಒಂದು ವಾರ್ಡಿಗೆ JDSನವ್ರ ಜೊತೆ ಮೈತ್ರಿ ಮಾಡ್ಕೊಂಡು JDSನ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಡೋದಕ್ಕೇನು ಬಿಜೆಪಿಗರಿಗೇನು? ಹಾಗೆ ಅವರವರ ಅಸ್ತಿತ್ವ ಎಲ್ಲೆಲ್ಲಿ ಕ್ಷೀಣಿಸಬಹುದು ಆ ಪ್ರದೇಶಗಳಲ್ಲಿ ಮೈತ್ರಿ ಮಾಡ್ಕೊಂಡ್ರೆ ಎರಡೂ ಪಕ್ಷಗಳಿಗೆ ಡ್ಯಾಮೇಜ್. JDSಗೂ ನಷ್ಟ, ಬಿಜೆಪಿಗೂ ನಷ್ಟ. ಕಾರಣ ಬಿಜೆಪಿ ಗಟ್ಟಿ ಇರೋ ಜಾಗಕ್ಕೆ JDSನ ಒಂದು ಕ್ಯಾಂಡಿಡೇಟ್ನು ಕೂಡ ಹಾಕಬೇಕಾಗಿ ಬರುತ್ತೆ. ಸುಮ್ಮನೆ JDSನ ಯಾಕೆ ಗೆಲ್ಲಿಸಬೇಕು ಅಂತ ಬಿಜೆಪಿಗರ ಯೋಚನೆ. ಹೀಗಾಗಿ ಎರಡೂ ಪಕ್ಷಗಳು ತಮ್ಮ ರಾಜಕೀಯ ತಂತ್ರಗಾರಿಕೆಯ ಮುಖಾಂತರವಾಗಿ ಲೋಕಲ್ ಬಾಡಿ ಎಲೆಕ್ಷನ್ಗೆ ಮೈತ್ರಿ ಬೇಡ ಎನ್ನುವಂತ ನಿರ್ಧಾರಕ್ಕೆ ಬರಲೂಬಹುದು. ಈ ಬೆನ್ನಲ್ಲೇ ಬಿಜೆಪಿ ಮತ್ತು JDS ಮೈತ್ರಿ ವಿಚಾರವಾಗಿ ಪ್ರಶ್ನೆಗಳೆದ್ದಿದ್ದಾವೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಚುನಾವಣೆಯಲ್ಲಿ ಬಿಜೆಪಿ ಮತ್ತು JDS ಮೈತ್ರಿಯಾಗಿಯೇ ಸ್ಪರ್ಧೆ ಮಾಡುತ್ತಾ ಅಥವಾ ಪ್ರತ್ಯೇಕವಾಗಿ ಇಂಡಿಪೆಂಡೆಂಟ್ ಆಗಿ ಏನಾದರೂ ಸ್ಪರ್ಧೆ ಮಾಡುತ್ತಾ ಈ ಬಗ್ಗೆ ದೆಹಲಿಯಲ್ಲಿ ನಾಯಕರು ಕೂತ್ಕೊಂಡು ಚರ್ಚೆ ಮಾಡ್ತಾರೆ. ಲೋಕಲ್ ಬಾಡಿ ಎಲೆಕ್ಷನ್ಗಳಲ್ಲಿ ಒಟ್ಟಾಗಿ ಅಥವಾ ಪ್ರತ್ಯೇಕವಾಗಿ ಹೋಗಬೇಕಾ ಈ ಎಲ್ಲ ನಿರ್ಣಯವನ್ನು ದೆಹಲಿಯಲ್ಲಿ ಮಾಡಲಾಗುತ್ತದೆ. ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಬಿಜೆಪಿ ಅಧ್ಯಕ್ಷ JP ನಡ್ಡಾ, HD ಕುಮಾರಸ್ವಾಮಿ ಎಲ್ಲರೂ ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ. ಇದರ ಸಾಧಕ ಬಾಧಕಗಳು ದೆಹಲಿಯಲ್ಲಿ ಚರ್ಚೆಯಾಗಿ ಅಲ್ಲೇ ತೀರ್ಮಾನ ಆಗುತ್ತದೆ. ಹಾಗಾಗಿ ಸುಮ್ಮನೆ ಕಾರ್ಯಕರ್ತರ ನಡುವೆ ಯಾವುದೇ ತರಹದ ಗೊಂದಲ, ಯಾವುದೇ ತರಹದ ಆತಂಕ, ಯಾವುದೇ ತರಹದ ವಿಚಾರಗಳು ಚರ್ಚೆ ಬೇಡ. JDSನ ಹೈಕಮಾಂಡ್ ನಾಯಕರು ಈ ಎಲ್ಲದಕ್ಕೂ ಕೂಡ ಪರಿಹಾರವನ್ನು ಹೇಳ್ತಾರೆ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಸ್ಪಷ್ಟಪಡಿಸಿದ್ದಾರೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ನೋಡ್ತಾ ಇರಿ ಫ್ರೀಡಂ ಟಿವಿ, ಇದು ಜನಸಾಮಾನ್ಯರ ಶಕ್ತಿ.